ಸ್ಟಾರ್ಟಿಂಗ್ ನಲ್ಲಿ ಸೈಬರ್ಟ್ರಾನ್ ಅನ್ನೋ ಒಂದು ಗ್ರಹಣ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಆಟೋಬಾಟ್ಸ್ ಮತ್ತೆ ಡಿಸೆಪ್ಟಿಕಾನ್ಸ್ ಗಳ ಮಧ್ಯೆ ವಾರ್ ನಡೀತಾ ಇದೆ. ಎಲ್ಲಿದ್ದಾನೆ B-127? ಸಾರಿ ಪ್ರೈಮ್, ಟ್ರಾಫಿಕ್ ಇಂದ ಲೇಟ್ ಆಯ್ತು. ಈಗ ಆಟೋಬಾಟ್ಸ್ ನ ಟೀಮ್ ನಲ್ಲಿ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ಹೀಗೆ ವಾರ್ ಕಂಟಿನ್ಯೂ ಆದ್ರೆ ಆಟೋಬಾಟ್ಸ್ ಅದ ನಾವು ಸೋತ್ ಬಿಡ್ತೀವಿ ಅನ್ಕೊಂಡು ಆಪ್ಟಿಮಸ್ ಪ್ರೈಮ್ ಎಲ್ರು ಬೇರೆ ಗ್ರಹಕ್ಕೆ ಹೋಗಕ್ ಕೇಳ್ತಾರೆ. ಈ ವಾರ್ ನಲ್ಲಿ ಸೈಬರ್ಟ್ರಾನ್ ಕೂಡ ನಾಶ ಆಗ್ತಾ ಇದೆ. ಈಗ ಕಟ್ ಮಾಡಿದ್ರೆ ಭೂಮಿಯಲ್ಲಿ ಮಿಲಿಟರಿ ಸೋಲ್ಜರ್ಸ್ ಗಳು ಶೂಟಿಂಗ್ ಟ್ರೈನಿಂಗ್ ನ ತಗೋತಾ ಇದ್ದಾರೆ. ಈ ಸೋಲ್ಜರ್ಸ್ ನ ಹೆಡ್ ಇವರೇ, ಏಜೆಂಟ್ ಜಾಕ್ ಬರ್ನ್ಸ್. ಈಗ ಇವರು ಮಾತಾಡ್ತಾ ಇರುವಾಗ ಎಲ್ಲಿಂದ ಒಂದು ಆಸ್ಟ್ರಾಯ್ಡ್ ಬಂದು ಬೀಳುತ್ತೆ. ಇದರಿಂದ ಸೋಲ್ಜರ್ಸ್ ಗಳು ಇಂಜೂರ್ಡ್ ಆಗಿದ್ದಾರೆ. ಈಗ ಬಂಬಲ್ ಬಿ ಸ್ಲೋ ಆಗಿ ಎದ್ದೇಳುತ್ತೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಫೋರ್ಸ್ ಬಂದಿದ್ರಿಂದ ಒಂದು ಜೀಪ್ ನ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಈಗ ಹಾಗೆ ಸೋಲ್ಜರ್ಸ್ ಗಳು ಅಟ್ಯಾಕ್ ಮಾಡೋದ್ರಿಂದ ಬಂಬಲ್ ಬಿ ಒಂದು ಪೆಟ್ಟಿದ್ರು ಹೋಗಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ಈಗ ಫೋರ್ಸ್ ಅದನ್ನ ಅಟ್ಯಾಕ್ ಮಾಡ್ತಾರೆ. ಈಗ ಬಿ ಅವ್ರ ಹತ್ರ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಯಾರು ಏನು ಮಾಡಕ್ ಬಂದಿಲ್ಲ. ಈಗ ಇವರು ಮಾತಾಡ್ತಾ ಇರುವಾಗ ಮೇಲಿಂದ ಯಾವ್ದೋ ಒಂದು ಫೈಟರ್ ಜೆಟ್ ಬರ್ತಾ ಇದೆ. ಅದನ್ನ ನೋಡಿ ಏಜೆಂಟ್ ಬರ್ನ್ಸ್, ನಾವು ಏರ್ ಫೋರ್ಸ್ ನ ಕರೀಲಿಲ್ವಲ್ಲ ಅಂದಾಗ ಆಗ ಬಿ, ಅದು ಏರ್ ಫೋರ್ಸ್ ಅಲ್ಲ. ಈಗ ಜೆಟ್ ನ ತೋರಿಸ್ತಾರೆ. ಅದು ಡಿಸೆಪ್ಟಿಕಾನ್ ಬಂಬಲ್ ಬಿನ ಅಟ್ಯಾಕ್ ಮಾಡೋಕೋಸ್ಕರ ಒಂದು ಮಿಸೈಲ್ ನ ಲಾಂಚ್ ಮಾಡಿ ಆ ಜಾಗನೇ ನಾಶ ಮಾಡಿ ಬಂಬಲ್ ಬಿನ ಮೇಲೆ ತಗೊಂಡೋಗುತ್ತೆ. ಈಗ ಬಿ ಹತ್ರ ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಕೇಳಿದಾಗ ಈಗ ಬಿ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಅಂತ ಹೇಳಿದ್ದಕ್ಕೆ ಬಿ ನ ವೋಕಲ್ ಕಾರ್ಡ್ ನ ಕಿತ್ತಾಕಿ ಬೆಟ್ಟದ ಮೇಲಿಂದ ಕೆಳಗಡೆ ಇಟ್ಬಿಡುತ್ತೆ. ಈಗ ಡಿಸೆಪ್ಟಿಕಾನ್ ಮತ್ತೆ ಬಿ ಹತ್ರ ಬಂದು, B-127 ನಿನ್ನ ಸೈಬರ್ಟ್ರಾನ್ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಾಗ ಬಿ ಅದು ಫುಲ್ ಆಗಿ ಡಿಸ್ಟ್ರಾಯ್ ಆದ್ಮೇಲೆ ಅಲ್ಲಿಂದ ಬಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಎಲ್ಲದನ್ನು ಕೆಳಗಡೆಯಿಂದ ಏಜೆಂಟ್ ಬರ್ನ್ಸ್ ನೋಡ್ತಾ ಇದ್ದಾರೆ. ಈಗ ಬಿ ಒಂದು ನದಿಯ ದಡದಲ್ಲಿ ಬಿದ್ಕೊಂಡು ಅಲ್ಲಿ ಕಾಣ್ತಾ ಇರೋ ಒಂದು ಬೀಟಲ್ ಕಾರ್ನ ಸ್ಕ್ಯಾನ್ ಮಾಡ್ಕೊಬಿಡುತ್ತೆ. ಈಗ ಕಟ್ ಮಾಡಿದ್ರೆ ಹೀರೋಯಿನ್ ನ ತೋರಿಸ್ತಾರೆ. ಇವಳೆ ಚಾರ್ಲಿ. ಈಗ ಚಾರ್ಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಅವಳ ಪ್ಯಾರೆಂಟ್ಸ್ ನ ಮೀಟ್ ಮಾಡ್ತಾಳೆ. ಈಗ ಅವ್ರ ಹತ್ರ ನಾನು ಕಾರ್ ತಗೊಡ್ತೀರಾ ಅಂತ ಕೇಳಿದ್ದಕ್ಕೆ ನಮ್ಮ ಹತ್ರ ಕಾರ್ ತಗೊಳ್ಳೋಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವಳ ತಮ್ಮನ್ನ ಡ್ರಾಪ್ ಮಾಡೋಕೆ ಹೋಗ್ತಾರೆ. ಈಗ ಕಟ್ ಮಾಡಿದ್ರೆ ಚಾರ್ಲಿ ಯಾವ್ದೋ ಒಂದು ರಿಸಾರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲೇ ಈ ಮೂವಿಯ ಸೆಕೆಂಡ್ ಹೀರೋ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಈಗ ಅಲ್ಲಿಗೆ ಬಂದಿರೋ ಹುಡುಗಿಯರು ಚಾರ್ಲಿನ ಕಿಂಡಲ್ ಮಾಡಿ ಅವಳ ರೇಗ್ಸಿ ಅಲ್ಲಿಂದ ಹೋಗ್ತಾರೆ. ಈಗ ಸೆಕೆಂಡ್ ಹೀರೋ ಚಾರ್ಲಿ ಹತ್ರ ಮಾತಾಡ್ಬೇಕು ಅನ್ಕೊಂಡಾಗ ಅವನ್ನ ಚಾರ್ಲಿ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಈಗ ಚಾರ್ಲಿ ಸ್ಪೇರ್ ಪಾರ್ಟ್ಸ್ ನ ಕಲೆಕ್ಟ್ ಮಾಡೋಕೋಸ್ಕರ ಒಂದು ಗ್ಯಾರೇಜ್ ಹೋಗ್ತಾಳೆ. ಹಾಗೆ ನೋಡ್ತಾ ಇರುವಾಗ ಒಂದು ಬೀಟಲ್ ಕಾರ್ ಇರೋದನ್ನ ನೋಡಿ ಅದ್ರೊಳಗೆ ಕೂತ್ಕೊಂಡು ಸ್ಟಾರ್ಟ್ ಮಾಡೋಕೋಸ್ಕರ ಕೀನ ತಿರುಗಿಸ್ತಾಳೆ. ಈಗ ಕಾರ್ ನಲ್ಲಿರೋ ರೇಡಿಯೋ ಆನ್ ಆಗಿ ಈಗ ಸೈಬರ್ಟ್ರಾನ್ ನಲ್ಲಿ 2 ಡಿಸೆಪ್ಟಿಕಾನ್ಸ್ ಒಂದು ಆಟೋಬಾಟ್ ನ ಅಟ್ಯಾಕ್ ಮಾಡಿ ಎಲ್ಲಿದ್ದಾನೆ ಆಪ್ಟಿಮಸ್ ಪ್ರೈಮ್ ಅಂತ ಕೇಳ್ತಾ ಇರುವಾಗ ಇದೇ ಟೈಮ್ಗೆ ಬಿ ಇಂದ ಬಂದಿರೋ ಸಿಗ್ನಲ್ ರಿಸೀವ್ ಆಗಿ B-127 ಭೂಮಿನಲ್ಲಿದ್ದಾನೆ ಅನ್ನೋ ವಿಷಯ ಇವ್ರಿಗೆ ಗೊತ್ತಾಗುತ್ತೆ. ಈಗ ಆಟೋಬಾಟ್ ಏನನ್ನು ಇಲ್ಲದೆ ಇರೋದ್ರಿಂದ ಈಗ ಅದನ್ನ ಸಾಯ್ಸಾಕಿ ಭೂಮಿಗೆ ಬರ್ತಾ ಇದ್ದಾರೆ. ಈಗ ಈ ಕಡೆ ಚಾರ್ಲಿ ಎಲ್ಲಾ ಪಾರ್ಟ್ಸ್ ನ ಕಲೆಕ್ಟ್ ಮಾಡಿ ಆ ಗ್ಯಾರೇಜ್ ನ ಓನರ್ ಹತ್ರ ದುಡ್ಡು ಕೊಟ್ಟು ತಗೊಂಡು ಮನೆಗೆ ಬರ್ತಾಳೆ. ಈಗ ಅವಳು ತಂದಿರೋ ಪಾರ್ಟ್ಸ್ ನಿಂದ ಅವಳ ತಂದೆ ಕಾರ್ನ ರಿಪೇರ್ ಮಾಡಕ್ ನೋಡಿದಾಗ ಅದು ಅವಳಿಂದ ಆಗದೆ ವಿರಕ್ತಿಯಿಂದ ಬಂದ್ ಮಲಗ್ತಾಳೆ. ಈಗ ನೆಕ್ಸ್ಟ್ ಡೇ ಆಗುತ್ತೆ. ಇವತ್ತು ಚಾರ್ಲಿಯ ಬರ್ತ್ಡೇ. ಅವಳ ಪೇರೆಂಟ್ಸ್ ಅವಳ ಬರ್ತ್ಡೇಗೆ ಒಂದು ಹೆಲ್ಮೆಟ್ ನ ಗಿಫ್ಟ್ ಹಾಕೊಡ್ತಾರೆ. ಈಗ ಅದನ್ನ ತಗೊಂಡು ಮತ್ತೆ ಗ್ಯಾರೇಜ್ ಓನರ್ ಹತ್ರ ಬಂದು ನಂಗೆ ಎಲ್ಲೋ ಬೀಟಲ್ ಕಾರ್ ಬೇಕು, ಅದನ್ನ ನೀವು ನನಗೆ ಕೊಟ್ರೆ 1 ವರ್ಷ ನಿಮ್ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ, ಇವತ್ತು ನನ್ನ ಬರ್ಡೇ ಅಂತ ಹೇಳಿದ್ದಕ್ಕೆ ಆ ಗ್ಯಾರೇಜ್ ನ ಓನರ್ ಸರಿ ತಗೊಂಡು ಹೋಗು ಅಂತ ಹೇಳ್ತಾರೆ. ಈಗ ಚಾರ್ಲಿ ಆ ಕಾರ್ನ ರಿಪೇರ್ ಮಾಡಿ ಮನೆಗೆ ತಗೊಂಡು ಹೋಗ್ತಾಳೆ. ಈಗ ಅವಳ ಗ್ಯಾರೇಜ್ ನಲ್ಲಿ ನಿಲ್ಸಿರುವಾಗ ಒಂದು ಶಬ್ದ ಕೇಳಿ ಅದನ್ನ ರಿಪೇರ್ ಮಾಡೋಕೋಸ್ಕರ ಕಾರ್ನ ಕೆಳಗಡೆ ಹೋದಾಗ ಚಾರ್ಲಿ ಅದನ್ನ ನೋಡಿ ಎದ್ಕೊಂಡು ಹೋದಾಗ ಬಿ ಕೂಡ ಚಾರ್ಲಿನ ನೋಡಿ ಎದ್ಕೊಂಡು ಒಂದು ಮೂಲೆಗೆ ಹೋಗಿ ಕೂತ್ಕೊಬಿಡುತ್ತೆ. ಈಗ ಚಾರ್ಲಿಯ ಮಾಮ್ ಆ ಶಬ್ದ ಕೇಳಿ ಅಲ್ಲಿಗೆ ಬಂದಾಗ ಅವ್ರನ್ನ ಹೆಂಗೋ ಮ್ಯಾನೇಜ್ ಮಾಡಿ ಅಲ್ಲಿಂದ ಕಲಿಸಿ ಚಾರ್ಲಿ ಮತ್ತೆ ಬಿ ಒಬ್ರನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಫ್ರೆಂಡ್ಸ್ ಆಗ್ತಾರೆ. ಈಗ ಕಟ್ ಮಾಡಿದ್ರೆ ಯಾವ್ದೋ ಒಂದು ಜಾಗದಲ್ಲಿ ಒಂದು ಗಂಡ ಹೆಂಡತಿ ಇಬ್ರು ಜಗಳ ಆಡಿ ಹೆಂಡತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗೆ ಹೋಗ್ತಾ ಇರುವಾಗ 2 ಆಸ್ಟ್ರಾಯ್ಡ್ ಬಂದು ಅಲ್ಲಿ ನಿಂತಿರೋ ಕಾರ್ಗಳನ್ನ ಸ್ಕ್ಯಾನ್ ಮಾಡಿ ಅದೇ ರೂಪಕ್ಕೆ ಬದಲಾಗ್ತವೆ. ಈಗ ಅಲ್ಲಿ ನಿಂತಿರೋ ಗಂಡ ಹೆಂಡತಿ ಹತ್ರ ಬಂದು ಟ್ರಾನ್ಸ್ಫಾರ್ಮರ್ಸ್ ಗಳಾಗಿ ಬದಲಾಗಿ ಅವಳ ಗಂಡನ್ನ ಶೂಟ್ ಮಾಡಿ ಸಾಯಿಸಿ ಅಲ್ಲಿಂದ ಹೋಗ್ತಾವೆ. ಈಗ ಕಟ್ ಮಾಡಿದ್ರೆ ಬೆಳಗ್ಗೆ ಆದ್ಮೇಲೆ ಚಾರ್ಲಿ ಎದ್ ಬಂದು ಬೀನ ನೋಡಕ್ ಬಂದಾಗ ಅಲ್ಲಿರೋದಿಲ್ಲ. ಅವಳು ನನ್ನ ಕಾರಲ್ಲಿ ಅಂತ ಅವಳ ತಮ್ಮನ ಹತ್ರ ಕೇಳಿದಾಗ ಅವನು ಮಾಮ್ ತಗೊಂಡೋಗಿದ್ದಾರೆ ಅಂತ ಹೇಳ್ತಾನೆ. ಅದರಿಂದ ಅವನು ಫಾಲೋ ಮಾಡ್ಕೊಂಡು ಹೋಗಿ ಬೀನ ಅಲ್ಲಿಂದ ತಗೋಬರ್ತಾಳೆ. ಈಗ ಕಟ್ ಮಾಡಿದ್ರೆ ಬಿ ಮತ್ತೆ ಚಾರ್ಲಿ ಒಂದು ಬೀಚ್ ನಲ್ಲಿ ಬಿ ಮನುಷ್ಯರನ್ನ ನೋಡಿದ್ರೆ ಯಾವ ರೀತಿ ಬಚ್ಚಿಟ್ಕೋಬೇಕು ಅನ್ನೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾಳೆ. ಈಗ ಮತ್ತೆ ಕಟ್ ಮಾಡಿದ್ರೆ ಏಜೆಂಟ್ ಬರ್ನ್ಸ್ ಮತ್ತೆ ಪವರ್ ಅನ್ನೋ ವ್ಯಕ್ತಿ ಡಿಸೆಪ್ಟಿಕಾನ್ಸ್ ನ ಮೀಟ್ ಮಾಡೋಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಈಗ ಡಿಸೆಪ್ಟಿಕಾನ್ಸ್ ಗಳು ಅವ್ರ ಹತ್ರಕ್ಕೆ ಬಂದು ಬೀನ ಹೋಲೋಗ್ರಾಮ್ ತೋರಿಸಿ ಒಬ್ಬ ಡೇಂಜರ್ ಆದ ಕ್ರಿಮಿನಲ್ ನಿಮ್ ಭೂಮಿನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಅವ್ನ ಹುಡುಕೋಕೋಸ್ಕರ ನಿಮ್ ಸ್ಯಾಟಲೈಟ್ ಆಕ್ಸೆಸ್ ನ ನಮಗ್ ಕೊಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಏಜೆಂಟ್ ಬರ್ನ್ಸ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪಕ್ಕದಲ್ಲಿದ್ದ ಪವರ್ ಅನ್ನೋ ವ್ಯಕ್ತಿ ಇದ್ರ ಬಗ್ಗೆ ನಮ್ ಸುಪೀರಿಯರ್ ಆಫೀಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳೋಗ್ತಾನೆ. ಈಗ ಈ ಕಡೆ ಚಾರ್ಲಿ ಬೀನ ಯಾವ್ದೊಂದು ಕಾರ್ಡ್ನೊಳಗೆ ಬೀನ ಬಾಡಿನಲ್ಲಿ ಏನೋ ರಿಪೇರ್ ಆಗಿರೋದನ್ನ ನೋಡಿ ಅದನ್ನ ಸರಿ ಮಾಡೋಕ್ ಹೋದಾಗ ಆಪ್ಟಿಮಸ್ ಪ್ರೈಮ್ ಕಲ್ಸಿರೋ ಮೆಸೇಜ್ ಬರುತ್ತೆ. ಆ ಮೆಸೇಜ್ ನಲ್ಲಿ ಡಿಸೆಪ್ಟಿಕಾನ್ಸ್ ಗಳ ವಿರುದ್ಧ ಒಬ್ಬರೇ ಹೋರಾಡ್ತಾ ಇರೋ ವಿಶ್ವಾಸ ಕಾಣುತ್ತೆ.
ಈಗ ಚಾರ್ಲಿ ಮತ್ತೆ ಬಿ ಮನೆಗೆ ಹೋದ್ಮೇಲೆ ಬಿ ಟಿವಿ ನೋಡ್ತಾ ಇರೋವಾಗ ಚಾರ್ಲಿ ಡೈವ್ ಮಾಡಿರೋ ಕ್ಯಾಸೆಟ್ ನ ಪ್ಲೇ ಮಾಡಿ ನೋಡ್ತಾ ಇದೆ. ಆ ವಿಡಿಯೋನಲ್ಲಿ ಚಾರ್ಲಿ ಜೊತೆ ಅವಳ ತಂದೆ ಇದ್ದಾರೆ. ಈಗ ಬಿ ಹತ್ರಕ್ಕೆ ಬಂದು ಅದನ್ನ ತಡೆದು ಅವನ MP3 ಪ್ಲೇಯರ್ ನ ಬದಲಾಯಿಸಿ ಅವನ ಜೊತೆ ಮಾತಾಡ್ತಾ ಇರೋವಾಗ ಈ ಕಡೆ ಮಿಲಿಟರಿಯ ಮೀಟಿಂಗ್ ನಲ್ಲಿ ಆ ಡಿಸೆಪ್ಟಿಕಾನ್ಸ್ ಗೆ ಸ್ಯಾಟಲೈಟ್ ಆಕ್ಸೆಸ್ ನ ಕೊಡೋಕೆ ಒಪ್ಕೊಂಡಿದ್ದಾರೆ. ಈಗ ಈ ಕಡೆ ಚಾರ್ಲಿ ಮತ್ತೆ ಬಿ ಮಾತಾಡ್ತಾ ಇರೋವಾಗ ಆ ಸೆಕೆಂಡ್ ಇರೋ ಪಕ್ಕದ ಮನೆ ಹುಡುಗ ಚಾರ್ಲಿ ಮನೆಗೆ ಬರ್ತಾನೆ. ಈಗ ಒಳಗಡೆ ಬಂದು ಬಿ ಇರೋದನ್ನ ನೋಡಿ ಎದುರ್ಕೊಂಡಾಗ ಚಾರ್ಲಿ ಅವನ ಸಮಾಧಾನ ಮಾಡಿದಾಗ ನನ್ನ ಹೆಸರು ಮೆಮೋ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ಈಗ ಕಟ್ ಮಾಡಿದ್ರೆ ಬಿ ನಲ್ಲಿ ಇಬ್ರು ಜಾಲಿಯಾದ ರೈಡ್ ಹೋಗ್ತಾ ಇದ್ದಾರೆ. ಈಗ ಈ ಕಡೆ ಡಿಸೆಪ್ಟಿಕಾನ್ಸ್ ಗಳು ಭೂಮಿಯ ಸ್ಯಾಟಲೈಟ್ ಗಳನ್ನ ಆಕ್ಸೆಸ್ ಮಾಡಿ ಅದರಲ್ಲಿರೋ ಡೇಟಾಗಳನ್ನ ಲೋಡ್ ಮಾಡ್ತಾ ಇವೆ. ಈ ಕಡೆ ಮೆಮೋ, ಚಾರ್ಲಿ ಮತ್ತೆ ಬಿ ಹುಡುಗರೆಲ್ಲ ಇರೋ ಒಂದು ಬೀಚ್ ಗೆ ಹೋಗ್ತಾರೆ. ಈಗ ಒಬ್ಬ ಹುಡುಗ ಈ ಡೈವಿಂಗ್ ಗೆ ಈಗ ಯಾರಾದ್ರೂ ಬರ್ತೀರಾ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಡೈವ್ ಮಾಡ್ತಾನೆ. ಬಿ ಅವಳನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿ ಮುಂದೆ ತಳ್ಳಿ ಅವಳನ್ನ ಮೋಟಿವೇಟ್ ಮಾಡೋ ರೀತಿ ಒಂದು ಸಾಂಗ್ ನ ಪ್ಲೇ ಮಾಡುತ್ತೆ. ಈಗ ಚಾರ್ಲಿ ಡೈವ್ ಮಾಡಕ್ ಹೋದಾಗ ಅವಳ ತಂದೆ ನೆನಪಾಗಿ ಅವಳಿಂದ ಡೈವ್ ಮಾಡಕ್ಕಾಗದೆ ಬಂದ್ಬಿಡ್ತಾಳೆ. ಈಗ ಚಾರ್ಲಿ ಕಾರ್ ನಲ್ಲಿ ಕೂತಿರುವಾಗ ಟೀನಾ ಅಂತ ಒಂದು ಹುಡುಗಿ ಬಂದು ಚಾರ್ಲಿನ ರೇಗಿಸಿ ನಿನ್ ತಂದೆ ಹತ್ರ ಇದಕ್ಕಿಂತ ಒಂದು ಬೆಟರ್ ಆಗಿರೋ ಕಾರ್ ತೆಗೆಸ್ಕೋ ಅಂತ ಅವಳನ್ನ ಹರ್ಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಈಗ ಮೆಮೋ ಚಾರ್ಲಿ ಹತ್ರ ಇದಕ್ಕೆ ರಿವೆಂಜ್ ತಗೊಳ್ಳೋಣ ಅಂತ ಕೇಳಿದಾಗ ಚಾರ್ಲಿ ಹೇಳ್ತಾಳೆ ಅದೆಲ್ಲ ಏನು ಬೇಡ ಅಂತ. ಈಗ ಬಿ ಹತ್ರ ಇದಕ್ಕೆ ನೀನೇನ್ ಹೇಳ್ತೀಯ ಅಂತ ಕೇಳಿದಾಗ ಬಿ ಓಕೆ ಅನ್ನೋ ರೀತಿ ಒಂದು ಸಾಂಗ್ ನ ಪ್ಲೇ ಮಾಡಿ ರಿಯಾಕ್ಟ್ ಮಾಡುತ್ತೆ. ಈಗ ಕಟ್ ಮಾಡಿದ್ರೆ ರಾತ್ರಿ ಟೀನಾ ಮನೆ ಮುಂದ್ಗಡೆ ಬಂದಿದ್ದಾರೆ. ಈಗ ಚಾರ್ಲಿ ಬಿ ಹತ್ರ ಒಂದು ಟಾಯ್ಲೆಟ್ ಪೇಪರ್ ನ ತೋರಿಸಿ ಅದನ್ನ AC ಅಂತ ಅದರ ಹತ್ರ ಕೊಟ್ಟಾಗ ಅದು ದೂರಕ್ಕೆ ಎಸ್ದು ಬಿಡುತ್ತೆ. ಈಗ ಮೊಟ್ಟೆನ ಬಿ ಹತ್ರ ಕೊಟ್ಟು ಆ ಟೀನಾ ಕಾರ್ಗೆ ಹೊಡಿಯೋ ಕೇಳಿದಾಗ ಬಿ ಆ ಕಾರ್ನ ಮೂರ್ಖಸ್ಗೂ ಆಗದಂಗ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಈ ಶಬ್ದ ಕೇಳಿ ಟೀನಾ ಮನೆ ಹೊರಗಡೆ ಬಂದು ನೋಡಿದಾಗ ಈಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋವಾಗ ಇವ್ರು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರೋದನ್ನ ಒಬ್ಬ ಪೊಲೀಸ್ ನೋಡಿ ಅವ್ರಿಂದನೇ ಫಾಲೋ ಮಾಡ್ತಾ ಅವ್ರನ್ನ ಬಿಡದೆ ಹೋಗ್ತಾರೆ. ಈಗ ಕೊನೆಗೆ ಬಿ ಈಗ ನೆಕ್ಸ್ಟ್ ಡೇ ಚಾರ್ಲಿ ಬಿನ ಮನೇಲಿ ಬಿಟ್ಟು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಮನೆಯಲ್ಲಿ ಯಾರು ಇಲ್ತಾ ಇರೋ ಟೈಮ್ ನಲ್ಲಿ ಈಗ ಬಿ ಗ್ಯಾರೇಜ್ ನಿಂದ ಮನೆ ಒಳಗೋಗಿ ಅಲ್ಲಿರೋ ಎಲ್ಲಾ ವಸ್ತುನ ನಾಶ ಮಾಡ್ತಾ ಇದೆ. ಈಗ ಹಾಗೆ ನೋಡ್ತಾ ಇರೋವಾಗ ಎಲೆಕ್ಟ್ರಿಸಿಟಿ ಸಾಕೆಟ್ ನಲ್ಲಿ ಕೈ ಹಾಕಿದಾಗ ಇದರಿಂದ ಈ ಮಿಲಿಟರಿ ಟೀಮ್ಗೆ ಬಿ ಇರೋ ಜಾಗ ಗೊತ್ತಾಗಿ ಮಿಲಿಟರಿ ಫೋರ್ಸ್ ಅಲ್ಲಿ ಹೋಗ್ತಾ ಇದೆ. ಈಗ ಮೆಮೋ ಚಾರ್ಲಿ ಕಾಲ್ ಮಾಡಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಅವಳು ಬರೋ ಕೇಳ್ತಾನೆ. ಈಗ ಚಾರ್ಲಿ ಮನೆಗೆ ಬಂದು ಅಲ್ಲಿ ಎಲ್ಲ ವಸ್ತುಗಳು ನಾಶ ಆಗಿರೋದನ್ನ ನೋಡಿ ಬಿನ ಬೈದು ಹೊರಗೆ ಕಲ್ಸಿ ಅದನ್ನ ಕ್ಲೀನ್ ಮಾಡ್ತಾ ಇರೋವಾಗ ಅದೇ ಸಮಯಕ್ಕೆ ಚಾರ್ಲಿಯ ತಾಯಿ ಎಲ್ಲ ಬರ್ತಾರೆ. ಇಲ್ಲಿ ನಡೆದಿರೋ ವಿಷಯನೆಲ್ಲ ನೋಡಿ ಚಾರ್ಲಿನ ಬೈದಾಗ ಚಾರ್ಲಿ ಕೋಪಿಸ್ಕೊಂಡು ಮೆಮೋ ಮತ್ತೆ ಚಾರ್ಲಿ ಬಿ ನಲ್ಲಿ ಎಲ್ಗೂ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾನೆ ಇರುವಾಗ ಏಜೆಂಟ್ ಬರ್ನ್ಸ್ ಅವರು ಫೋರ್ಸ್ ಜೊತೆ ಬೀನ್ ಹಿಡಿಯೋಕ್ಕೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಹೊರಟೋದ್ಲು. ಈಗ ಬಿ ಮತ್ತೆ ಚಾರ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುವಾಗ ಆ ಡಿಸೆಪ್ಟಿಕಾನ್ಗಳು ಬಂದು ಬಿನ ಅಟ್ಯಾಕ್ ಮಾಡ್ತಾವೆ. ಹಾಗೆ ಅಟ್ಯಾಕ್ ಮಾಡ್ತಾ ಇರುವಾಗ ಫೋರ್ಸ್ ಹಿಂದ್ಗಡೆಯಿಂದ ಬಂದು ಬಿಗೆ ಶಾಕ್ ನ ಕೊಟ್ಟು ಕೆಳಗಡೆ ಬೀಳಿಸ್ತಾರೆ. ಅದನ್ನ ಚಾರ್ಲಿ ಮುಟ್ಟಾಗ ಈಗ ಕಟ್ ಮಾಡಿದ್ರೆ ಚಾರ್ಲಿ ಮನೇಲಿದ್ದಾಳೆ. ಅಲ್ಲಿ ಏಜೆಂಟ್ ಬರ್ನ್ಸ್ ಚಾರ್ಲಿಯ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇದಾರೆ. ಈಗ ಚಾರ್ಲಿ ಯಾರಿಗೂ ಗೊತ್ತಿಲ್ಲ ಬಿನ ಕಾಪಾಡೋಕೋಸ್ಕರ ಮೆಮೋನ ಮನೆಗೆ ಬಂದು ಅವನ್ನ ಕರೀತಾ ಇರುವಾಗ ಚಾರ್ಲಿಯ ತಮ್ಮ ಅದನ್ನ ನೋಡ್ಕೊಂಡು ಈಗ ಚಾರ್ಲಿ ಮತ್ತೆ ಮೆಮೋ ಬಿನ ಕಾಪಾಡೋಕೋಸ್ಕರ ಹೋಗ್ತಾ ಇದ್ದಾರೆ. ಈಗ ಚಾರ್ಲಿ ಬಿ ಇರೋ ಜಾಗಕ್ಕೆ ರೀಚ್ ಆಗಿ ಒಂದು ಫೆನ್ಸ್ ನ ಕಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಈಗ ಒಳಗಡೆ ಹೋಗಿ ನೋಡಿದಾಗ ಬಿನ ಆ ಎರಡು ಡಿಸೆಪ್ಟಿಕಾನ್ಗಳು ಆಪ್ಟಿಮಸ್ ಪ್ರೈಮ್ ಎಲ್ಲಿ ಅಂತ ಹುಡುಗ ವಿಚಾರಿಸ್ತಾ ಇದ್ದಾರೆ. ಈಗ ಹಾಗೆ ವಿಚಾರಿಸ್ತಾ ಇರುವಾಗ ಆಪ್ಟಿಮಸ್ ಪ್ರೈಮ್ ಕಳ್ಸಿರೋ ಮೆಸೇಜ್ ಓಪನ್ ಆಗುತ್ತೆ. ಆ ಮೆಸೇಜ್ ನಲ್ಲಿ ಪ್ರೈಮ್ ಬಿ ಹತ್ರ ನೀನು ಭೂಮಿಗೆ ಹೋಗಿ ಅಲ್ಲಿರೋ ಮನುಷ್ಯರನ್ನ ಕಾಪಾಡು, ಒಂದ್ ವೇಳೆ ಡಿಸೆಪ್ಟಿಕಾನ್ಸ್ ಅಲ್ಕೋದ್ರೆ ಭೂಮಿನೇ ನಾಶ ಮಾಡ್ಬಿಡ್ತಾರೆ ಅಂತ ಹೇಳಿ ಆ ಮೆಸೇಜ್ ನ ಕಳ್ಸಿರ್ತಾರೆ. ಪ್ರೈಮ್ ಭೂಮಿಗೆ ಬರ್ತಾ ಇದ್ದಾನೆ ಅಂತ ಇವರು ಮಾತಾಡ್ತಾ ಇರೋದ್ನಲ್ಲ ಪವಲ್ ಅನ್ನೋ ವ್ಯಕ್ತಿ ಕೇಳಿ ಇದನ್ನ ಏಜೆಂಟ್ ಜಾಕ್ ಬರ್ನ್ಸ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಡಿಸೆಪ್ಟಿಕಾನ್ಗಳು ಪವಲ್ ಹತ್ರ ಮಾಡಿರೋ ಹೆಲ್ಪ್ ಗೆ ಥ್ಯಾಂಕ್ಸ್ ಹೇಳಿ ಈಗ ಪವಲ್ ನ ಶೂಟ್ ಮಾಡಿದ್ಮೇಲೆ ಹಾಗೆ ಬೀನು ಕೂಡ ಶೂಟ್ ಮಾಡಿ ಅಲ್ಲಿಂದ ಹೋಗ್ತವೆ. ಈಗ ಚಾರ್ಲಿ ಒಳಗಡೆ ಹೋಗಿ ಬಿಗೆ ಶಾಕ್ ನ ಕೊಟ್ಟು ತುಂಬಾ ಹೋರಾಡಿದ್ಮೇಲೆ ಬಿ ಕೊನೆಗೆ ಕಂಡ್ಬಿಡುತ್ತೆ. ಈಗ ಈ ಕಡೆ ಫೋರ್ಸ್ ಅಲ್ಲಿಗೆ ಬಂದು ಅವರಿರೋ ಬಿಲ್ಡಿಂಗ್ ನ ಶಟರ್ ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದಾಗ ಚಾರ್ಲಿ ಮತ್ತೆ ಮೆಮೋ ದೂರಕ್ಕೆ ತೆಸಿತಾರೆ. ಈಗ ಏಜೆಂಟ್ ಜಾಕ್ ಬರ್ನ್ಸ್ ಅಲ್ಲಿಗೆ ಬಂದು ಚಾರ್ಲಿನ ಅಲ್ಲಿಂದ ತಗೊಂಡ್ ಹೋಗ್ತಾರೆ. ಈಗ ಫೋರ್ಸ್ ಬಿನ ಅಟ್ಯಾಕ್ ಮಾಡೋಕೋಸ್ಕರ ಟ್ರೈ ಮಾಡಿದಾಗ ಬಿಗೆ ಡಿಫೆನ್ಸ್ ಮೋಡ್ ಆಕ್ಟಿವೇಟ್ ಆಗಿ ಕಣ್ಣುಗಳು ರೆಡ್ ಆಗುತ್ತೆ. ಈಗ ಅಲ್ಲಿರೋರ್ನೆಲ್ಲ ಶೂಟ್ ಮಾಡ್ತಾ ಇರೋವಾಗ ಈಗ ಚಾರ್ಲಿ ಅದನ್ನ ತಡೆದು ನಿಲ್ಸಿ ಈಗ ಅವಳು ಮತ್ತೆ ಬಿ ಆ ಡಿಸೆಪ್ಟಿಕಾನ್ ಗಳಿರೋ ಜಾಗಕ್ಕೆ ಓಡ್ತಾರೆ. ಅದನ್ನ ನೋಡಿ ಜಾಕ್ ಬರ್ನ್ಸ್ ಅವಳನ್ನ ಫಾಲೋ ಮಾಡ್ಕೊಂಡೇ ಬರ್ತಾರೆ.
ಬರ್ತಾ ಇರುವಾಗ ಮಧ್ಯದಲ್ಲಿ ಚಾರ್ಲಿಯ ಪೇರೆಂಟ್ಸ್ ಅವರ ಕಾರ್ನ ತಗೊಬಂದ್ಬಿಟ್ಟು ಒಂದು ಚಿಕ್ಕ ಆಕ್ಸಿಡೆಂಟ್ ನ ಮಾಡಿ ಜಾಕ್ ಬನ್ಸ್ ನ ತಡೀತಾರೆ. ಈಗ ಬಿ ಮತ್ತೆ ಚಾರ್ಲಿ ಡಿಸೆಪ್ಟಿಕಾನ್ ಗಳಿರೋ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಟವರ್ ನ ಮೇಲೆ ನಿಂತ್ಕೊಂಡು ಡಿಸೆಪ್ಟಿಕಾನ್ ಗಳು ಎಲ್ಲರೂ ಬರೋಕೆಲಿ ಸೈಬರ್ಟ್ರಾನ್ ಗೆ ಮೆಸೇಜ್ ನ ಕಳಿಸ್ತಾ ಇದಾರೆ. ಈಗ ಬಿ ಚಾರ್ಲಿನ ಒಂದು ಡಸ್ಟ್ಬಿನ್ ನಲ್ಲಿ ಬಚ್ಚಿಟ್ಟು ಅವುಗಳನ್ನ ತಡೆಯಕ್ ಹೋಗಿ ಆ ಟವರ್ ನಲ್ಲಿ ಶೂಟ್ ಮಾಡಿದಾಗ ನೋಡ್ಕೊ ಅವ್ನ, ಈ ಸಲ ಅವ್ನ ಕತೆ ಮುಗಿಸು ಅಂತ ಹೇಳಿ ಆ ಬ್ಲೂ ಡಿಸೆಪ್ಟಿಕಾನ್ ಗೆ ಹೇಳಿ ಕಳ್ಸುತ್ತೆ. ಈಗ ಕೆಳಗಡೆ ಬಿ ಮತ್ತೆ ಆ ಡಿಸೆಪ್ಟಿಕಾನ್ ನ ನಡುವೆ ವಾರ್ ನಡೀತಾ ಇರುವಾಗ ಒಂದು ಮಿಸೈಲ್ ಕಿತ್ಕೊಂಡ್ಬಂದು ಚಾರ್ಲಿ ಇರೋ ಟ್ರಾಶ್ ಬಿನ್ ಗೆ ಬೀಳುತ್ತೆ. ಅದರಿಂದ ಚಾರ್ಲಿ ಹೊರಗಡೆ ಬಂದು ಒಂದು ಟೂಲ್ಸ್ ಬಾಕ್ಸ್ ನ ತಗೊಂಡು ಆ ಟವರ್ ನ ಮೇಲೆ ಹತ್ತೋಕೆ ಆರಂಭಿಸ್ತಾಳೆ. ಈಗ ಅದೇ ಸಮಯಕ್ಕೆ ಜಾಕ್ ಬನ್ಸ್ ಒಂದು ಹೆಲಿಕಾಪ್ಟರ್ ನಲ್ಲಿ ಬಂದು ಆ ಟವರ್ ನ ಕಡೆ ಶೂಟ್ ಮಾಡಿದಾಗ ಚಾರ್ಲಿ ಸ್ಲಿಪ್ ಆಗಿ ಕೆಳಗೆ ಬೀಳೋ ರೀತಿ ಹೋಗ್ತಾಳೆ. ಈಗ ಬಿ ನ ಅಟ್ಯಾಕ್ ಮಾಡ್ತಾ ಇರೋ ಆ ಡಿಸೆಪ್ಟಿಕಾನ್ ಹೆಲಿಕಾಪ್ಟರ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ಮೇಲಿಂದ ಶೂಟ್ ಮಾಡ್ತಾ ಇರುವಾಗ ಬಿ ಒಂದು ಚೈನ್ ನಿಂದ ಅದನ್ನ ಕೆಳಗಡೆ ಬೀಳಿಸಿ ಆ ಚೈನ್ ನ ಎಲ್ದು ಅದನ್ನ ಫುಲ್ ಆಗಿ ಡಿಸ್ಟ್ರಾಯ್ ಮಾಡುತ್ತೆ. ಈಗ ಜಾಕ್ ಬನ್ಸ್ ಇರೋ ಹೆಲಿಕಾಪ್ಟರ್ ನ ಡಿಸೆಪ್ಟಿಕಾನ್ ಶೂಟ್ ಮಾಡಿದಾಗ ಆ ಹೆಲಿಕಾಪ್ಟರ್ ಈಗ ಕೆಳಗಡೆ ಬೀಳ್ತಾ ಇದೆ. ಈಗ ಬಿ ಸರಿಯಾದ ಸಮಯಕ್ಕೆ ಬಂದು ಆ ಹೆಲಿಕಾಪ್ಟರ್ ನ ಹಿಡಿದು ಅವ್ರನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಿಸುತ್ತೆ. ಈಗ ಮೇಲೆ ಚಾರ್ಲಿ ಆ ಟವರ್ ನಲ್ಲಿರೋ ಡಿವೈಸ್ ನ ಕಟ್ ಮಾಡ್ತಾ ಇರುವಾಗ ಆ ಮೇಲಿರೋ ಡಿಸೆಪ್ಟಿಕಾನ್ ಇವನ್ನ ಶೂಟ್ ಮಾಡಕ್ ಬರುತ್ತೆ. ಈಗ ಅದೇ ಟೈಮ್ಗೆ ಕೆಳಗಡೆಯಿಂದ ಬಿ ಶೂಟ್ ಮಾಡಿ ಆ ಡಿಸೆಪ್ಟಿಕಾನ್ ನ ಕೆಳಗಡೆ ಬೀಳೋಗ್ ಮಾಡುತ್ತೆ. ಈಗ ಡಿಸೆಪ್ಟಿಕಾನ್ ಬಿ ಜೊತೆ ಫೈಟ್ ಮಾಡ್ತಾ ಇರುವಾಗ ಮೇಲೆ ಚಾರ್ಲಿ ಆ ಡಿವೈಸ್ ನ ಡಿಸ್ಕನೆಕ್ಟ್ ಮಾಡಿ ಸೈಬರ್ಟ್ರಾನ್ ಗಿರೋ ಕನೆಕ್ಷನ್ ನ ಡಿಆಕ್ಟಿವೇಟ್ ಮಾಡ್ತಾಳೆ. ಈಗ ಡಿಸೆಪ್ಟಿಕಾನ್ ಅವನ್ನ ಶೂಟ್ ಮಾಡಕ್ ನೋಡಿದಾಗ ಬಿ ಅದನ್ನ ತಡೆದು ಒಂದು ಡ್ಯಾಮ್ ಗೆ ಶೂಟ್ ಮಾಡುತ್ತೆ. ಈಗ ಬಿ ನೀರಿನಲ್ಲಿ ಮುಳುಗಿದ್ಮೇಲೆ ಚಾರ್ಲಿ ಅಷ್ಟು ಹೈಟ್ ನಿಂದ ಜಂಪ್ ಮಾಡಿ ಬಿನ ಕಾಪಾಡೋಕೆ ಹೋಗ್ತಾಳೆ. ಈಗ ಚಾರ್ಲಿ ಮತ್ತೆ ಬಿ ನೀರಿನಿಂದ ಹೊರಗಡೆ ಬಂದಾಗ ಏಜೆಂಟ್ ಜಾಕ್ ಬೌನ್ಸ್ ಅಲ್ಲಿದ್ದಾರೆ. ಅವ್ರು ಇಲ್ಲಿಂದ ಬೇಗ ಹೋಗಿ ನಿಮ್ನ ಯಾರು ನೋಡಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಬಿ ಹೋಗ್ತಾ ಇರೋವಾಗ Hey, soldier! ಈಗ ಚಾರ್ಲಿ ಮತ್ತೆ ಬಿ ಅಲ್ಲಿಂದ ಬಂದು ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಈಗ ಚಾರ್ಲಿ ಬಿ ಹತ್ರ ಥ್ಯಾಂಕ್ಸ್ ಹೇಳಿ ಅದನ್ನ ಅಲ್ಲಿಂದ ಕಳಿಸ್ಕೊಟ್ಟಾಗ ಬಿ ಅವಳನ್ನ ಬಿಟ್ಟು ಹೋಗ್ತಾ ಇದೆ. ಈಗ ಪಕ್ಕದಲ್ಲಿ ಹೋಗ್ತಾ ಇರೋ ಟ್ರಕ್ ಮೇ ಬಿ ಆಪ್ಟಿಮಸ್ ಪ್ರೈಮ್ ಆಗಿರಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.